ತುಮಕೂರಿನ ಮಲ್ಸಂದ್ರ ಬಳಿ ಇರುವ ಹಾಲ್ನೂರಿನಲ್ಲಿ ಹೊಸ ಸಿನಿಮಾ ಲವ್ ಸಿ ಕನ್ನಡ ಚಲನಚಿತ್ರದ ಚಿತ್ರೀಕರಣ ನಡೆದಿದೆ. ಈ ಸಿನಿಮಾಕ್ಕೆ ಕಥೆ, ಚಿತ್ರಕಥೆ, ನಿರ್ಮಾಪಕ, ನಿರ್ದೇಶನ ಹಾಗೂ ನಾಯಕ ನಟನಾಗಿ ಕಲ್ಲಪ್ಪನವರು ನಟಿಸಿದ್ದಾರೆ. ಲವ್ ಸಿ ಸಿನಿಮಾವು ದಿನಾಂಕ 26 ಆಗಸ್ಟ್ 2025ರಂದು ಹಾಲ್ನೂರಿನಲ್ಲಿ ಚಿತ್ರೀಕರಣವಾಯಿತು. ಇದರ ಜೊತೆಗೆ ಕಲೀಂ, ಸಲೀಂ, ಜಮೀಲ್ ರಾಜ್, ಮೋಹನ್ ರಾಜ್ ಹಾಗೂ ಇತರ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದು, ಸಹ ನಿರ್ದೇಶಕರಾಗಿ ಗಿರೀಶ್ ಅವರು ಸಿನಿಮಾದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಸಲೀಂ, ಕಲೀಂ ಈ ಸಿನಿಮಾಕ್ಕೆ ಪ್ರಮುಖವಾಗಿ ಬೆಂಬಲ ನೀಡಿದ್ದಾರೆ ಹಾಗೂ ಈ ಸಿನಿಮಾದ ಇಡೀ ಟೀಮ್ ನಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಕಲ್ಲಪ್ಪನವರ ಮೊದಲ ಈ ಚೊಚ್ಚಲ ಪ್ರಯತ್ನಕ್ಕೆ ಹಾಗೂ ಇಡೀ ತಂಡದ ಹೋರಾಟ ಇದಕ್ಕೆ ಸಾಕ್ಷಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಚಿತ್ರ ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆಯಲಿ ಎಂದು ಎಲ್ಲರ ಹಾರೈಕೆಯಾಗಿದೆ ಹಾಗೂ ಹಾಲ್ನೂರಿನ ಎಲ್ಲ ಜನತೆ ಈ ಸಿನಿಮಾ ತಂಡಕ್ಕೆ ಜಯವಾಗಲಿ ಎಂದು ಹಾರೈಸಿದ್ದಾರೆ. ಬಟ್ ನಾನು ಲವ್ ಸಿ ಅನ್ನೋ ಮೂವಿನ ಹೊಸದಾಗಿ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಸಹಕಾರ ಮಾಡಿದ್ದಾರೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಾ ಇದ್ದೀನಿ. ಬಟ್ ನಮ್ಮ ಲವ್ ಸಿ ಸಿನಿಮಾ ಹೆಚ್ಚಿನ ಟ್ರೆಂಡಲ್ಲಿ ಹೋಗಬೇಕು, 100ರಷ್ಟು ಪಕ್ಕ ಓಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಇಡೀ ಟೀಮ್ನ ಪರಿಚಯ ಮಾಡಿಸ್ಕೊಡಿ. ಇವಾಗ ಇವರು ಹೀರೋಯಿನ್ ಇಲ್ಲೇ ತುಮಕೂರವರು, ಆಮೇಲೆ ನಮ್ಮ ಕಲೀಂ ನಮ್ಮ ಸಿದ್ದಣ್ಣವರು, ಆಮೇಲೆ ಇವರು ನಮ್ಮ ಕೃಷ್ಣವ್ರನ್ನವರು, ಈ ಕಡೆ ನಮ್ಮ ಇವರು ಗಿರೀಶ್ ಅಣ್ಣವರು, ಹೊಸ ಪ್ರತಿಭೆ ಅವರು, ಮತ್ತು ಆಮೇಲೆ ತಾತ ಅವರು, ಆಮೇಲೆ ಇರ್ಫಾನ್, ಮತ್ತು ನಮ್ಮ JRG ಸರ್ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಎಲ್ಲದೂ ನನಗೆ ಸಹಕಾರ ಜಾಸ್ತಿ ಮಾಡವ್ರೆ. ಖಂಡಿತ ಒಳ್ಳೇದಾಗಬೇಕಂತ ನಾನು ಕೇಳ್ಕೊತೀನಿ. ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಟೀಮ್? ಪ್ರತಿಯೊಂದು ಆರ್ಟಿಸ್ಟ್ದವ್ರಾಗಲಿ, ಆಮೇಲೆ ಒಂದು ಲೊಕೇಶನ್ ಆಗಲಿ, ಮತ್ತು ಆಮೇಲೆ ಕ್ಯಾಮ್ರಾ ಆಗಲಿ, ಮತ್ತು ಪ್ರತಿಯೊಬ್ಬರೂ ಆರ್ಟಿಸ್ಟ್ ದೊಡ್ಡ ದೊಡ್ಡ ಮನಮೋಹನ್ ರಾಜ್ ಸರ್ ಆಗಲಿ, ಪ್ರತಿಯೊಬ್ಬರೂ ಹಳ್ಳಿನೂ ಈ ತುಮಕೂರು ಸುತ್ತಮುತ್ತ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್. ಎಕ್ಸ್ಪೀರಿಯನ್ಸ್ ಆಗಿದೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನನ್ನ ಮೊದಲನೇ ಮೂವಿ, ಸೊ ತುಂಬ ಖುಷಿ ಆಗ್ತಿದೆ. ನಂಗೆ ಆಪರ್ಚುನಿಟಿ ಕೊಟ್ಟಿದ್ದ ಎಲ್ರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಮೂಡ್ ಬರ್ತಿದೆ ಎಲ್ಲ ಸೀನ್ಸ್ಗಳು. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮ್ಮ ಡೈರೆಕ್ಟ್ರಿಗೆ ಫಸ್ಟು ನಮಸ್ಕಾರ ಮಾಡ್ತೀನಿ ಹಾಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಕರ್ನಾಟಕದ ಜನತೆ ಈ ಒಂದು ಚಲನಚಿತ್ರವನ್ನು ಹೆಚ್ಚಿಗೆ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಬಡವ ಹೀರೋ ಅವ್ರನ್ನ ಮೇಲ್ ತರಬೇಕು ಅಂತ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು. ಈ ಚಲನಚಿತ್ರದಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡ್ ಪಾತ್ರ ಕೊಟ್ಟಿದ್ದಾರೆ, ಅವರಿಗೆ ನಾನು ತುಂಬ ವಂದನೆಗಳನ್ನು ಅರ್ಪಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಲವ್ ಸಿ ಚಿತ್ರೀಕರಣ ನಮ್ಮ ತುಮಕೂರಿನ ಸುತ್ತಮುತ್ತ ಮಾಡ್ತಾಯಿದ್ದೀವಿ. ಇದಕ್ಕೆ ನಿರ್ದೇಶಕರಾಗಿ ಕಲ್ಲಪ್ಪ ಮಾಡ್ತಾವ್ರೆ, ಮತ್ತು ನಾಯಕರು ಸಹ ಅವರೇ, ಮತ್ತು ನಾಯಕಿಯಾಗಿ ಜಾನ್ವಿ ಮಾಡ್ತಾವ್ರೆ. ಸಹ ನಿರ್ದೇಶಕನಿಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಸುತ್ತಮುತ್ತ ನಮ್ಮ ತುಮಕೂರಲ್ಲೇ ಒಳ್ಳೊಳ್ಳೆ ಲೊಕೇಶನ್ಗಳಿದೆ, ಅದನ್ನೇ ಆಯ್ಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಸಿನಿಮಾ ಬಂದಿದೆ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಬೇಕು. ಅಷ್ಟೇ ಕುತೂಹಲವಾಗಿ ಇದೇ ಸಿನಿಮಾ ಒಂದು ಕುಟುಂಬದಲ್ಲಿ ಹುಡುಗ ಹುಡುಗಿದು ಲವ್ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೋ ಅದ್ರ ಬಗ್ಗೆ ಒಂದು ಕತೆ ಜಾನರ್ ಹೋಗುತ್ತೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನೀವೆಲ್ಲರೂ ಸಹಕಾರ ಕೊಟ್ಟರೆ ಈ ಸಿನಿಮಾ ತುಂಬ ಯಶಸ್ಸಾಗುತ್ತೆ. ನಿಮ್ಮ ಸಹಕಾರ ಒಂದು ಅದಕ್ಕೆ ಬೇಕಾಗಿದೆ ಲವ್ ಸಿ ಚಿತ್ರೀಕರಣಕ್ಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಕಲ್ಲಪ್ಪಣ್ಣವರು ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಕೊಟ್ಟರು. ಕ್ಲೈಮ್ಯಾಕ್ಸ್ ಸೀನ್ ಅನಿಸುತ್ತೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಸೀನ್ಸ್ ಆಗಲಿ ತುಂಬ ಚೆನ್ನಾಗಿದ್ದಾವೆ. ಎಲ್ಲರೂ ಆ್ಯಕ್ಟ್ರಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲಿ ಶೂಟಿಂಗ್ ನೋಡಿದರೆ ಸಿನಿಮಾಗೆ ಒಳ್ಳೆಯದಾಗಲಿ, ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಲಿ, ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ, ಪ್ರೊಡ್ಯೂಸರಿಗೆ ಒಳ್ಳೆಯದಾಗಲಿ, ಈ ಟೀಮಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಲವ್ ಸಿ ಅನ್ನೋ ಒಂದು ಸಿನಿಮಾ ಅದ್ಧೂರಿಯಾಗಿ ಶೂಟಿಂಗ್ ಆಗಿ ಈಗ ಕೊನೆ ಹಂತ ತಲುಪಿ ಅದು ಇವತ್ತು ಶೂಟಿಂಗ್ ಮುಗಿದಿದೆ. ಇದಕ್ಕೆ ಮೇನ್ ರೂವಾರಿ ಆದಂಥ ಕಲ್ಲಪ್ಪ ಅವ್ರಿಗೆ ನಾವು ಟ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ಲೋ ಬಜೆಟ್ ಸಿನಿಮಾ ಯಾವ ಥರ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಅಂದರೆ ಎಷ್ಟೆಲ್ಲ ಬರುತ್ತೆ ಅಂತೆಲ್ಲ ಅದನ್ನು ನಾವೇ ಅವರಿಂದ ಭಾಳಷ್ಟು ಕಲಿಬೇಕು. ಈಗ ಸ್ಟಾರ್ಟಿಂಗ್ ನಾವು ಅಷ್ಟು ಕೋಟಿ ಹಾಕ್ತೀವಿ, 10 ಕೋಟಿ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಲ್ಲ, ನಮ್ಮಲ್ಲಿ ಇರೋದರಲ್ಲಿ ಸಿನಿಮಾ ಮಾಡ್ಬೋದು ಅಂತ ಇವರು ಫಸ್ಟ್ ಆಫ್ ಆಲ್ ನಮಗೆಲ್ಲ ತೋರಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ದೊಡ್ಡ ಇದನ್ನು ಟ್ಯಾಂಕ್ಸ್ ಹೇಳಬೇಕು. ಅವರಿಂದ ನಾವು ಕಲಿಬೇಕು. ಹಂಗಾಗಿ ಇವರು ಹೀರೋಯಿನ್ ಆಗಿ ಇವರು ಕೂಡ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ. ಇಲ್ಲಿರೋ ಎಲ್ಲ ಆರ್ಟಿಸ್ಟ್ ಕೂಡ ಭಾಳ ಚೆನ್ನಾಗಿ
ಅಭಿನಯ ಮಾಡಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಸಿನಿಮಾನು ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಇದು ಮಿಕ್ಕಿದ್ದೆಲ್ಲ ಆಲ್ರೆಡಿ ಎಡಿಟಿಂಗಲ್ಲೂ ನಡೀತಾ ಇದೆ ಕೆಲಸ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಈ ಸಿನಿಮಾ ಬರುತ್ತೆ. ನೀವೆಲ್ಲ ಈ ಸಿನಿಮಾ ಗೆಲ್ಲಿಸಬೇಕು. ಆಲ್ ದಿ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಲವ್ ಸಿ ಅಂತ ಒಂದು ಹೀರೋ ಹೀರೋಯಿನ್ ಇಬ್ಬರು ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ತೆ. ನಾನು ಜಮೀಲ್ ರಾಜ್ ಅಂತ. ನಮ್ಮ ಫ್ರೆಂಡು ಕಲೀಮು ಕಲ್ಲಪ್ಪ ಅಂತ ಪರಿಚಯ ಮಾಡಿಕೊಟ್ರು. ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಬನ್ನಿ ಅಂತ. ಲಾಸ್ಟ್ ಡೇ ನನಗೂ ಕರೆದಿದ್ದಾರೆ. ಪಾಪ ಚಿಕ್ಕ ಪಾತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾ ಒಳ್ಳೆಯದಾಗಲಿ. ಹೊಸ ಕಲಿಯೋರು, ಹೊಸ ಹೀರೋಯಿನು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಲವ್ ಸಿ ಆ ಸಿನಿಮಾನ ಒಳ್ಳೆ ರೀತಿಯಿಂದ ಬರ್ತಾಯಿದೆ, ಭಾಳ ಚೆನ್ನಾಗಿ ಬರ್ತಾಯಿದೆ. ನೋಡಿ ಹರಿಸಿ ಬೆಳೆಸಿ ಹೊಸ ಟೀಮ್ಗೆ ಬೆಂಬಲ ನೀಡಿ. ಆಲ್ ದ ಬೆಸ್ಟ್. ಮೊದಲನೇದಾಗಿ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಸೀನೋ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸಿನಿಮಾನೂ ಅಷ್ಟೇ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಸಿನಿಮಾ ನಾವು ಮಾಡ್ತಾ ಇದ್ದೀವಿ, ಚೆನ್ನಾಗಿ ಮೂಡ್ ಬಂದಿದೆ. ದಯವಿಟ್ಟು ಅದನ್ನು ನೋಡಿ ನೀವು ಪ್ರೋತ್ಸಾಹ ಕೊಡಬೇಕು ಹೊಸ ಟೀಮ್ಗೋಸ್ಕರ. ನಮ್ಮ ಡೈರೆಕ್ಟ್ರು ಎಲ್ಲಪ್ಪ ಅಂತೇಳಿ ಒಳ್ಳೆ ಆ್ಯಕ್ಟ್ರು, ಒಳ್ಳೆ ರೈಟ್ರು, ಚೆನ್ನಾಗಿ ಮಾಡ್ಕೊಂಡಿದ್ದೆ. ಸ್ಕ್ರಿಪ್ಟ್ ಎಲ್ಲ ಚೆನ್ನಾಗಿ ಮೂಡ್ ಬಂದಿದೆ. ಇದನ್ನೆಲ್ಲ ನಾವು ಮಾಡಿದ್ದೀವಿ. ಮುಂದೆ ಥಿಯೇಟ್ರಿಗೆ ಬಂದು ನೀವು ದಯವಿಟ್ಟು ನೋಡಿ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕನ್ನಡದ ಜನತೆಯಲ್ಲಿ ಹಾಗೂ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್. ಎಲ್ಲರ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಮಾಡಿರೋ ಪಾತ್ರನ ಎಲ್ಲರೂ ತೊದಲು ನುಡಿಗಳಲ್ಲಿ ಮಾಡಿರಿ ಅಂತೇಳಿ ಮಾಡಿಸಿದ್ದಾರೆ. ಎಲ್ಲ ಜನಗಳು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿನ ಅವರಿಗೆ ಜನಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ಕೇಳಿಕೊಂಡು ನಾವು ಈಗ ತಾನೇ ಸುಮಾರು ಒಂದು 70% ನಾವು ಶೂಟಿಂಗ್ ಮಾಡಿದ್ವಿ ಲವ್ ಸಿ ಅನ್ನೋ ಚಿತ್ರದಲ್ಲಿ. ಅದರಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರವಾಗಿ ಕಲ್ಲಪ್ಪರು ಡೈರೆಕ್ಟವರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಆಮೇಲೆ ಆಡಿಷನಲ್ಲಿ ಸುಮಾರು ಒಂದು 26 ಜನ ಏನೋ ಈ ಪಾತ್ರಕ್ಕೆ ಇದು ಬಂದಿದ್ದರು. 27ನೇದಾಗೆ ನನಗೆ ಸೆಲೆಕ್ಟ್ ಮಾಡಿ ಈ ಪಾತ್ರ ನನಗೆ ಕೊಟ್ಟಿದ್ದಾರೆ. ಅದು ತಕ್ಕನಾಗಿ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ. ಆದ್ರೂ ಈ ಪಿಕ್ಚರು ಭಾಳ ಅದ್ಭುತವಾಗಿ ಬಂದಿದೆ. ಆದ್ರೂ ಈ ಪಿಕ್ಚರು ಅವಾರ್ಡ್ಗೆ ಹೋಗೋ ಚಾನ್ಸ್ ಇದೆ ಅಂದ್ಕೊಂಡಿದ್ದೀವಿ. ಅಷ್ಟು ತುಮಕೂರಲ್ಲೆಲ್ಲ ನಮಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಇರ್ಫಾನ್ ಅವರಾಗಲಿ, ನಮ್ಮ ಸಲೀಮ್ ಅವರಾಗಲಿ ಭಾಳ ಆ ಕಡೆ ಎಲ್ಲ ತುಂಬ, ಮತ್ತು ನಮ್ಮ ಡ್ಯಾನಿಯಲ್ ಸರು ಅವರೆಲ್ಲ ಭಾಳ ಅದ್ಭುತವಾಗಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ಹೊಸ್ದಾಗಿ ನಾವು ಈಗ ತಾನೇ ಬೆಳೀತಾ ಇದ್ದೀವಿ. ಅದೇ ರೀತಿ ನಮ್ಮ ಡೈರೆಕ್ಟ್ರು ಕಲ್ಲಪ್ಪರು ಹೀರೋ ಆಗಿ ಮಾಡಿದ್ದಾರೆ. ಅವ್ರ ತಂದೆ ಪಾತ್ರ ಆಗಿ ನಾನು ಮಾಡಿದ್ದೀನಿ. ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಹಾರೈಸ್ತೀನಿ. ತದಾ ಬೆಳಿಗ್ಗೆಯಿಂದ ಶೂಟಿಂಗ್ ಮಾಡ್ತವ್ರೆ ಹಾಲ್ನೂರಲ್ಲಿ. ನೀವು ಅನುಮತಿ ಮಾಡಿಕೊಟ್ಟಿದ್ದೀರಾ ಶೂಟಿಂಗ್ಗೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ, ನಾವು ಶೂಟಿಂಗ್ ನಡೀತಾ ಇರೋದ್ರಿಂದನ ಲವ್ ಸಿ ಪಿಕ್ಚರು ತೆಗಿತಾ ಅದೇ ತಾನೆ ಅಂಥೇಳಿ ಅದಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ತಾಯಿದ್ದೀವಿ. ಬಂದವರು ಹೋದರಿಗೆಲ್ಲ ಕಷ್ಟ ಸುಖ ಎಲ್ಲ ನೋಡ್ಕೊಂಡು ಅವ್ರಿಗೇನೋ ಹೋಟ್ಲಲ್ಲೋ ಪಾಟ್ಲಲ್ಲೋ ಟೀನೋ ಏನೋ ಕೊಡ್ಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಅವರು ಪಿಕ್ಚರು 100 ಡೇಸ್ ಓಡಲಿ. ಹೊಸ್ದಾಗಿ ಬಂದಿದ್ದೀರಾ, ಅದು ನಿರ್ಮಾಪಕರು ನಿರ್ದೇಶಕರು ಎಲ್ಲ ಒಬ್ಬರೇ ಅಂತ ಹೇಳೋರೆ. ಆದರೆ ಅವ್ರಿಗೆಲ್ಲ ಸಹಕಾರ ನಮ್ಮೂರಿಂದ ಇದೆ. ನಮ್ಮೂರು ಯಜಮಾನರು ಅವ್ರ ಸಹಕಾರ ಇದೆ. ನಮ್ಮೂರು ಮಲ್ಲೇಶ್ವರನ ಸಹಕಾರನೂ ಇದೆ. ಕನ್ನಡ ಸಿನಿಮಾ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಸಿನಿಮಾ ನೋಡಿ ಒಂದು ಆನಂದ ಪಟ್ಕೊಂಡು ಬರಬೇಕು ಅಂತೇಳಿ ನಾವೆಲ್ಲ ಸಣ್ಣ ಶೂಟಿಂಗ್ ಮಾಡ್ಕೊಂಡು ಬಂದಾಗ ಪಿಕ್ಚರ್ಗಳಿಗೆ ಹೋಗಿವೋ, ನಿಂತ್ಕೊಂಡು ನೋಡ್ಕೊಂಡು ಬರೀವೋ, ಕ್ಯಾಕ ಹೊಡಿವೋ. ಇವಾಗೆಲ್ಲ ವಯಸ್ಸಾಗಿದೆ ನಮಗೆ. ಇದು ನಡ್ಕೊಂಡು ಹೋಗಲಿ, ಮುಂದೆ ಸಾರೋದ್ಧಾರವಾಗಿ ನಡ್ಕೊಂಡು ಹೋಗಲಿ. ಥಿಯೇಟ್ರಿಗೆ ನಾನೇ ಬಂದು ನಮ್ಮ ಪಕ್ಕದ ಹುಡುಗರನ್ನೆಲ್ಲ ಕರ್ಕೊಂಬಂದು ನೋಡ್ಕೊಂಬರ್ತೀವಿ. ಇದು ನಾವು ಪೂರ್ವಕಾಲದ ಇದು ಆಲ್ನೂರು ಅಂದರೆ ಇದಕ್ಕೊಂದು ಇತಿಹಾಸ ಇದೆ. ಆಲ್ನೂರು ಅಂದರೆ ಆಲ್ನೂರೇ. ಹಾಗೆ ನಮ್ಮೂರಿಗೆ ಕಾಲಿಟ್ಟಿದ್ದೀರ, ಶತದಿನೋತ್ಸವ ಅಂತ ಓಡುತ್ತೆ. ಈ ಆಲ್ನೂರಲ್ಲಿ ಈಗ ಸಿನಿಮಾ ಶೂಟಿಂಗ್ ನಡೀತಾ ಇರೋದ್ರಿಂದ ಪ್ರತಿಯೊಂದು ನಮ್ಮ ಸಹಕಾರವು ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ. ಒಂದು ವಾರದಿಂದ ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ. ಪ್ರತಿಯೊಂದೂ ಸಾಮಾಜಿಕವಾಗಿದೆ. ಸಂಸಾರಿಕರು, ಹಿರಿಯರು, ಕಿರಿಯರು ಪ್ರತಿಯೊಬ್ಬರು ನೋಡಿ ಸಂತೋಷ ಪಡತಕ್ಕಂಥ ಲೌಕಿ ಚಿತ್ರ ಇದು. ದಯಮಾಡಿ ಪ್ರತಿಯೊಬ್ಬರು ಚಿತ್ರಮಂದಿರಗಳಲ್ಲಿ ನೋಡಿ ಕುಂತ್ಕೊಂಡು ಶತದಿನೋತ್ಸವ ನಡೆಯಬೇಕು ಎಂಬುದಕ್ಕೆ ನಮ್ಮ ಬೆಂಬಲ ಮತ್ತು ನಮ್ಮ ಮಲ್ಲೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲದರಿಂದನೂ ನಿಮಗೂ ದೊರೆಯುತ್ತೆ. ಇದ್ರ ಮುಖಾಂತರ ನಿಮಗೂ ದೊರೆಯುತ್ತೆ. ಪ್ರತಿಯೊಬ್ಬರು ನೋಡಬೇಕಾಗಿದ್ದು ಥಿಯೇಟ್ರ್ಗಳಿಗೆ ಬಂದು ನೋಡಿ ನಿಮಗೆ ಸಹಾಯ ಕೊಡಬೇಕಾಗಿ ನಮಗೆ ವಿನಂತಿ. ಧನ್ಯವಾದಗಳು. ಲವ್ ಸಿ ಫಿಲಮು
ತೆಗಿತಾರೆ. 100 ಡೇಸ್ ಓಡಿ ಸಂತೋಷ ಪಡುವುದು. 100 ಡೇಸ್ ಓಡಲಿ. ಕಲ್ಲಪ್ಪನವರಿಗೆ ಜೈ. ಎಲ್ಲರಿಗೂ ನಮಸ್ತೆ. ನಮ್ಮ ಕಲ್ಲಪ್ಪ ಹೊಸ ಮೂವಿ ಮಾಡ್ತಿದ್ದೀವಿ ಲೋಸಿಯ. ಒಳ್ಳೆ ಡೈರೆಕ್ಷನು, ಪ್ರೊಡ್ಯೂಸರ್ ಮತ್ತು ಎಲ್ಲ ತುಂಬ ಮಾಡ್ತಿದ್ದಾರೆ. ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳಿಗೆ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ಕಲ್ಲಪ್ಪನಿಗೆ ಒಳ್ಳೇದಾಗಲಿ. ಪಾಪ ಭಯಂಕರ ಕಷ್ಟಪಡ್ತಿದ್ದಾರೆ. ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗ್ಲಿ ಕಲ್ಲಪ್ಪನಿಗೆ. ಈ ಸಿನಿಮಾ 100 ದಿನ ಒಳ್ಳಿ. ಎಲ್ಲರಿಗೂ ನಮಸ್ತೆ. ನಮ್ಮ ಕಲ್ಲಪ್ಪಣ್ಣವರು ಲೌಸಿ ಫಿಲಮ್ ಅಂತ ಮಾಡೋರೆ. ಸ್ಟಾರ್ಟಿಂಗ್ ಇರುತ್ತೆ ಕೊನೆವರೆಗೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದವ್ರೆ. ಈ ಫಿಲಮು ನಾನು ಹೇಳೋದಲ್ಲ, ಅಂಡರ್ಸ್ ಪಕ್ಕ ಹೊಡಬೇಕು. ಅವರೆಷ್ಟು ಕಷ್ಟ ಬಿದ್ದು ನನಗೆ ಗೊತ್ತದು. ಒಂದೊಂದು ಸೀನ್ಸಲ್ಲಿ ಪಾಪ ಸಿಕ್ಕಾಪಟ್ಟೆ ಕಲ್ಲಪ್ಪಣ್ಣು ಸಿಕ್ಕಾಪಟ್ಟೆ ಭಯಂಕರ ಕಷ್ಟ ಬಿದ್ದವ್ರೆ. ಈ ಫಿಲಮ್ ಅಂಡರ್ಸ್ ಓಡಬೇಕು. ಫಸ್ಟ್ ಪರಿಚಯ ಹೆಂಗಾಯ್ತು ಸರ್ ನಿಮ್ಮಿಬ್ಬರದು ಮತ್ತು ಆಡಿಷನ್ ಹೆಂಗೆ? ಇವರು ಒಂದು ಸತಿ ನನಗೆಲ್ಲೋ ಸಿಕ್ಕಿದ್ರು ಅಣ್ಣವರು, ಅಲ್ಲಿಂದ ಪರಿಚಯ ಆದರು. ಅವ್ರು ಹೇಳಿದರು ಈ ಥರ ಎಲ್ಲ ಮಾಡಬೇಕು ಸಲೀಮ್ ಅಣ್ಣ, ನಮ್ಮ ತುಮಕೂರಲ್ಲಿ ಮಾಡೋಣ, ಖಂಡಿತ ಈ ತುಮಕೂರಲ್ಲಿ ಅಂಡರ್ನೆಸ್ ಪಕ್ಕ ಓಡಿಸ್ಲೋಣ ಅಂತ ಎಲ್ಲ ಹೇಳಿದ್ದೀವಿ. ಈ ಫಿಲಮ್ ನಾವು ಕೈ ಬಿಡೋಲ್ಲ, ಅಂಡರ್ನೆಸ್ ಪಕ್ಕ ಓಡಿಸ್ತೀವಿ, ನಮ್ಮೆಲ್ಲ ಸಪೋರ್ಟ್ ಮಾಡ್ತಾ ಅಂತ ಪಕ್ಕ ಓಡಬೇಕು. ಒಂದು ಎಷ್ಟು ಪಿಕ್ಚರ್ಗೆ ಒಳ್ಳೆ ಚಾನ್ಸ್ ಸಿಗಬೇಕು, ನಾವು ಆಶೀರ್ವಾದ ಅಷ್ಟೇ ಹೇಳೋದು. ಸರ್ ಸಿನಿಮಾಕ್ಕೆ ನೀವು ಯಾವ ರೀತಿ ಇಂಟ್ರೆಸ್ಟ್ ಬಂತು ಈ ಸಿನಿಮಾ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಂಡಸ್ಟ್ರಿಗೆ? ನೋಡಿ, ನಮ್ಮ ಊರ ಸಂತೂರು ಗದಗು. ಬಟ್ ನಾನು ಬಂದಿರೋದು ಕಾರಣ ಏನಂದರೆ ತಬಲಾ ಹಾರ್ಮೋನಿಯಂ ಮಾಡಿಕೊಂಡು ಜೀವನ ಮಾಡೋಂಥ ವ್ಯಕ್ತಿ. ಬಟ್ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಯಾವಗಲ್ ಸರ್ ಆಗಲಿ, ನಾಕೋಡ್ ಸರ್ ಆಗಲಿ, ಕಿರಣ್ ನಾಕೋಡ್ ಸರ್ ಆಗಲಿ, ಮತ್ತು ಈ ಕಡೆ ಮಾಂಡ್ರಿ ಸರ್ ಆಗಲಿ, ಪ್ರತಿಯೊಂದು ಬೆಂಗಳೂರಲ್ಲಿ ಕಲಾವಿದರಿಗೆ ಹಾರ್ಮೋನಿಯಂ ಆಗಲಿ ತಬಲಾ ಆಗಲಿ ವರ್ಕ್ ಮಾಡ್ಕೊತ ಬಂದಿರೋ ಅಂತ. ಆಮೇಲೆ ಈ ಸಿನಿಮಾ ಫೀಲ್ಡಲ್ಲಿ ಬರಬೇಕು ಅಂತ ಒಂದು ಕನಸಿತ್ತು, ಒಂದು 16 ವರ್ಷ ಕನಸಿತ್ತು. ಬಟ್ ಆ ಕನಸಿಗೋಸ್ಕರ ನಾನು ಒಂದು ಕತೆ ಮಾಡಬೇಕು, ಒಂದು ಹೀರೋ ಆಗಬೇಕು, ಒಂದು ಡೈರೆಕ್ಟ್ರ್ ಆಗಬೇಕು, ಏನೋ ನಾನೇ ಒಂದು ಸ್ವಂತ ಪಿಕ್ಚರ್ ಮಾಡಬೇಕಂತೇಳಿ ಪ್ರೊಡ್ಯೂಸರ್ ಆಗಿದ್ದೀನಿ ಸರ್. ಅದಕ್ಕೆ ಲೊಕೇಶನ್ಗಳು ಮತ್ತು ಈ ಕಡೆ ಎಲ್ಲಿ ಹೋಗ್ಬೇಕು, ಎಲ್ಲಿ ಮಾಡಬೇಕು ಅನ್ನೋದು ಒಂದು ಅನಿಸಿಕೆ ಇತ್ತು. ಮತ್ತು ಆಮೇಲೆ ನನಗೆ ಅನಿಸ್ತು, ನಮ್ಮ ಶ್ಯಾಮ್ ಸರ್ ಅಂತ ಒಬ್ಬರು ಇದ್ದಾರೆ, ನಮ್ಮ ಗುರುಗಳವರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರ್ ಅವರು. ಅವರು ಏನು ಮಾಡಿದ್ರು, ನೋಡಪ್ಪ ನಿನಗೆ ಆಸೆ ಇದೆ ಮಾಡೋಕ್ಕೆ, ಮಾಡೋಣ. ಆಮೇಲೆ ನೀನು ನಮ್ಮ ಫ್ರೆಂಡ್ ಅವ್ರು ತುಮಕೂರಲ್ಲಿದ್ದಾರೆ, ಡ್ಯಾನಿಯಲ್ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಕ್ಯಾಮ್ರಾ ಆಗಲಿ, ಆರ್ಟಿಸ್ಟ್ ಆಗಲಿ, ಪ್ರತಿಯೊಂದು ಲೊಕೇಶನ್ ಆಗಲಿ, ಪ್ರತಿಯೊಂದು ಏನೇ ಇದ್ರೂ ಖಂಡಿತ ಅವ್ರು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಾನು ಕೂಡ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ನಾನು ಕರ್ಕೊಂಬಂದರು ಸರ್. ಕರ್ಕೊಂಬಂದು ಡ್ಯಾನಿಯಲ್ ಸರ್ಗೆ ಪರಿಚಯ ಮಾಡಿ, ಆಮೇಲೆ ಸಿದ್ಧಾಂತ್ ಸರ್ ಪರಿಚಯ ಆದರು. ಆಮೇಲೆ ಆರ್ಟಿಸ್ಟ್ದವ್ರು ಎಲ್ಲ ಪ್ರತಿಯೊಬ್ಬರು ಆರ್ಟಿಸ್ಟ್ದವ್ರು ಪರಿಚಯ ಆದರು. ಆಮೇಲೆ ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡಿವಿ. ಆಮೇಲೆ ಆರ್ಟಿಸ್ಟ್ದವ್ರು ಎಲ್ಲ ಇದೆಲ್ಲ ಮಾಡಿಸ್ಕೊಂಡಿವಿ. ಮತ್ತು ಆಮೇಲೆ ಪ್ರತಿಯೊಂದು ಲೊಕೇಶನ್ ತೋರಿಸಿದ್ರು. ಆರ್ಟಿಸ್ಟ್ದವರೆಲ್ಲ ಒಳ್ಳೊಳ್ಳೆಯವ್ರು ಆರ್ಟಿಸ್ಟ್ದವ್ರು ಸಿಕ್ಕಿದ್ರು. ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಬಂತು. ಆಮೇಲೆ ಒಳ್ಳೆ ಮೂವಿ ಸರ್ ಇದು, ಲವ್ಸಿ ಅಂತ ಮೂವಿ. ಏನು ಜಾನರ್ಸ್ ಇದು? ಜಾನರ್ ಅಂದರೆ ಲವ್ಸಿ ಅಂತ ಮೂವಿ ಸರ್ ಇದು. ಇದರಲ್ಲಿ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇದೆ. ಪುನೀತ್ ರಾಜ್ಕುಮಾರ್ ಪೋಸ್ಟ್ರೂ ಇದೆ ಸರ್ ಇದರಲ್ಲಿ. ಪುನೀತ್ ರಾಜ್ಕುಮಾರ್ ಪೋಸ್ಟ್ರು ಅರ್ಧ ಪಿಕ್ಚರ್ ಮಟ್ಟನೂ ಹಾಕ್ಕೊಂಡು ನಾವು ಮಾಡಿದ್ದೀವಿ ಸರ್. ಇದರಲ್ಲಿ ನನ್ನ ಕ್ಯಾರೆಕ್ಟ್ರು ಗುಜ್ರಿ ಕ್ಯಾರೆಕ್ಟ್ರು, ಅಪ್ಪದು ಗುಜ್ರಿ ಕ್ಯಾರೆಕ್ಟ್ರು. ಆಮೇಲೆ ಸೂರಪ್ಪ ಅಂತ ಕ್ಯಾರೆಕ್ಟ್ರ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟ್ರೂ ಪಾಪ ಹುಡುಗಿನೂ ಪಾಪ ಇಲ್ಲೇ ತುಮಕೂರವರೇ ಸರ್, ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಆಮೇಲೆ ನಾವು ಎಲ್ಲ ಆರ್ಟಿಸ್ಟ್ದವರೆಲ್ಲ ಸೇರಿಕೊಂಡು ಚೆನ್ನಾಗಿ ನಮ್ಮ ಸಲೀಮಣ್ಣವರಾಗಲಿ, ಕಲೀಮಣ್ಣವರಾಗಲಿ ಪ್ರತಿಯೊಬ್ಬರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಸಪೋರ್ಟ್ ಆಗಿದ್ದಕ್ಕೆ ಈ ಸಿನಿಮಾ ಅಂಡ್ರೆಸ್ಟ್ ಓಡಬೇಕಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್ ಅಷ್ಟೇ. ಇವಾಗ ನೆಕ್ಸ್ಟು ರಿಲೀಸಿಂಗ್ಗೆ ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್? ನೆಕ್ಸ್ಟು ಈಗ ರಿಲೀಸಿಗೆ ಪ್ಲ್ಯಾನ್ ಅಂದರೆ ಎಡಿಟಿಂಗು, ಡಬ್ಬಿಂಗು, ಪ್ರತಿಯೊಂದು ಮಾಡಿಸಾದ್ಮೇಲೆ ಆಮೇಲೆ ನಾವು ದೀಪಾವಳಿ ಒಳಗಡೆ ಮಾಡಬೇಕಂತ ಇದ್ದೀವಿ ಸರ್. ದೀಪಾವಳಿ ಆಚೆನೋ ಈಚೆನೋ ಆಗುತ್ತೆ ಸರ್. 90% ಮುಗ್ದಿದೆಯಾ ಶೂಟಿಂಗು? ಫುಲ್ ಎಲ್ಲ ಮುಗ್ದಿದೆ ಸರ್, ಆಲ್ರೆಡಿ ಫುಲ್ ಕಂಪ್ಲೀಟ್ ಆಗಿದೆ. ಎಲ್ಲರೂ ಕಲಾವಿದರು ಸೇರಿಕೊಂಡು ಎಲ್ಲ ಲೊಕೇಶನ್ಗಳಲ್ಲಿ ಎಲ್ಲರೂ ನಮ್ಮ ಸರ್ ಮುಂದೆ ನಿಂತ್ಕೊಂಡು, ಡ್ಯಾನಿಯಲ್ ಸರು, ಶ್ಯಾಮ್ ಸರು ಪ್ರತಿಯೊಂದೂ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ಮುಗ್ದಿದೆ. ಇನ್ನೊಂದು 2 ಸಾಂಗ್ ಇದೆ, ಅದೊಂದು 2 ಸಾಂಗ್ ಮಾಡಿದ್ರೆ ದೀಪಾವಳಿಗೆ ರಿಲೀಸ್ ಪಕ್ಕ ಸರ್. ಮೊದಲು ಏನಾದರೂ ಪ್ರೀ ರಿಲೀಸ್ ಇವೆಂಟ್ ಥರ ಏನಾದರೂ ಪ್ಲ್ಯಾನಿಂಗ್ ಇದೆಯಾ? ಏನಿಲ್ಲ ಸರ್, ಯಾಕಂದರೆ ಇದು ಫಸ್ಟ್ ಹೆಜ್ಜೆನೇ ಸಿನಿಮಾಗೆ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ನಾವು ಅದು ಇದು ಮಾಡೋಣ ಅಂತೇಳಿ ನಮ್ಮ ವೃತ್ತಿ, ಯಾಕಂದರೆ ತಲೆಮಾರ್ಲಿದ್ದ ನಾವು ಹಾರ್ಮೋನಿಯಂ ತಬಲ ಮಾಡ್ಕೊಂಡು ಬಂದಿರೋ ವೃತ್ತಿಯಲ್ಲಿ ಬೇರೆ ಹೆಜ್ಜೆ ನಾನು ಇಟ್ಟಿದ್ದಿಲ್ಲ. ಇವಾಗ ಫಸ್ಟ್ ಹೆಜ್ಜೆನೇ ನಾನು ಒಂದು ಕತೆಗೆ ಹೀರೋ ಆಗಿ, ಕತೆಗಾರ ಆಗಿ, ಒಂದು ನಾಯಕ ಆಗಿ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಇದ್ದಾರೆ, ಪ್ರತಿಯೊಂದೂ ಸಪೋರ್ಟ್ ಇದೆ ನನಗೆ. ಬಟ್ ನಾನು ಗೆಲ್ಲಬೇಕನ್ನೋದು ಒಂದು ಅವಕಾಶ ಇದೆ ಸರ್. ಇದೊಂದೇ ಕತೆ ಅಲ್ಲ, ಒಂದು 10 ಕತೆ ನನ್ನ ಹತ್ರ ಇದೆ, ಒಂದು 370 ಸಾಂಗ್ ನನ್ನ ಹತ್ರ ಇದೆ ಸರ್. ಖಂಡಿತ ಆಚೆ ಬಿಡಬೇಕಂತ ಆಸೆ ಇದೆ. ಬಟ್ ನನಗೆ ಮದುವೆನೂ ಆಗಿದೆ, 5 ಜನ ಮಕ್ಕಳು. ಬಟ್ ಆದ್ರೂ ನಾನು ಹಿಂಗೆಲ್ಲ
ಮಾತಾಡಿದ್ದೀನಿ ಸರ್. ಒಳ್ಳೆಯದಾಗಲಿ ಸರ್, ನಿಮ್ಮ ಸಿನಿಮಾ ರಿಲೀಸ್ ಆಗಿ ನೆಕ್ಸ್ಟ್ ಎಲ್ಲ ಪ್ರಾಜೆಕ್ಟ್ಗಳಿಗೆ ಒಳ್ಳೆಯದಾಗಲಿ. JRF ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ JRF ಮಾಡಿ, ಸಪೋರ್ಟ್ ಮಾಡಿ ಅಂತ ಸಬ್ಸ್ಕ್ರೈಬ್ ಕೇಳ್ಬೋದು. ಮಾಡಿ. JRF ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. JRF ಶೋ ಟೈಮ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡಲೇ ನಮಸ್ಕಾರ, ನಾನು ಟ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ. ನಮಸ್ಕಾರ ನೀವು ಕೂಡಲೇ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಎಲ್ರಿಗೂ JRF ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.